ಆಧುನಿಕತೆ ಎಷ್ಟೇ ಬೆಳೆದರೂ ಕೂಡ ತರ್ಕಕ್ಕೆ ನಿಲುಕದ ಅದೆಷ್ಟೋ ಘಟನೆಗಳು ಇಂದಿಗೂ ಜೀವಂತವಾಗಿವೆ. ಅದೇ ರೀತಿ ಇಲ್ಲೊಂದು ಕಡೆ ಸ್ವಾಮೀಜಿಯೊಬ್ಬರು ಮುಳ್ಳು ಗದ್ದುಗೆ ಮೇಲೆ ಕುಳಿತು ನರ್ತನ ಮಾಡುವ ಮೂಲಕ ಪವಾಡ ಮಾಡುತ್ತಾ ಬರುತ್ತಿದ್ದಾರೆ. ಹಾಗಿದ್ದರೆ ಯಾರು ಆ ಸ್ವಾಮೀಜಿ ಅಂತೀರಾ? ಈ ಸ್ಟೋರಿ ನೋಡಿ. ಮುಳ್ಳು ಗದ್ದುಗೆ ಮೇಲೆ ಸ್ವಾಮೀಜಿಯ ಪವಾಡ. ಮುಳ್ಳು ಗದ್ದುಗೆ ಮೇಲೆ ಕುಳಿತು ಸ್ವಾಮೀಜಿಯಿಂದ ನರ್ತನ. ಮುಳ್ಳು ಗದ್ದುಗೆ ಮೇಲೆ ಕುಡಿದರೆ ಕಷ್ಟ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ. ಚೂಪಾದ ಮುಳ್ಳುಗಳ ಗದ್ದುಗೆಯ ಮೇಲೆ ಕುಳಿತು ನರ್ತನ ಮಾಡುತ್ತಿರುವ ಸ್ವಾಮೀಜಿಯ ಪವಾಡ ಕಣ್ತುಂಬಿಕೊಳ್ಳುತ್ತಿರುವ ಭಕ್ತಗಣ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹರನಹಳ್ಳಿ ಕೆಂಗಾಪುರದ ರಾಮಲಿಂಗೇಶ್ವರ ಪುಣ್ಯ ಕ್ಷೇತ್ರದಲ್ಲಿ. ಹೌದು, ರಾಮಲಿಂಗೇಶ್ವರ ಪುಣ್ಯಕ್ಷೇತ್ರ ಪವಾಡಗಳಿಂದಲೇ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಳ್ಳು ಗದ್ದುಗೆ ಮಹೋತ್ಸವ ಹಮ್ಮಿಕೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿ ಮುಳ್ಳುಗದ್ದುಗೆ ಉತ್ಸವದಲ್ಲಿ ಪಾಲ್ಗೊಂಡು ಸ್ವಾಮೀಜಿಯ ಪವಾಡ ಕಣ್ತುಂಬಿಕೊಂಡರು. ಪಲ್ಲಕ್ಕಿ ಮೇಲೆ ನಿರ್ಮಾಣ ಮಾಡಿದ್ದ ಮುಳ್ಳಿನ ಗದ್ದಿಗೆ ಮೇಲೆ ರಾಮಲಿಂಗೇಶ್ವರ ಸ್ವಾಮೀಜಿ ಕುಪ್ಪಳಿಸುತ್ತಾ ನರ್ತನ ಮಾಡುವ ಮೂಲಕ ಪವಾಡ ಮಾಡುತ್ತಾರೆ. ಸುಮಾರು 1 ಕಿಲೋಮೀಟರ್ ವರೆಗೆ ಈ ಮುಳ್ಳಿನ ಗದ್ದಿಗೆ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ನಡೆಯಲಿದ್ದು ನಿರಂತರವಾಗಿ ಸ್ವಾಮೀಜಿ ಮುಳ್ಳಿನ ಗದ್ದಿಗೆ ಮೇಲೆ ಕುಳಿತು ಕುಪ್ಪಳಿಸುತ್ತಾರೆ. ಈ ಮುಳ್ಳಿನ ಗದ್ದಿಗೆ ಉತ್ಸವದ ವೇಳೆ ಸ್ವಾಮೀಜಿ ಕಾರ್ಣಿಕ ನುಡಿಯಲಿದ್ದು ಈ ಕಾರ್ಣಿಕ ಈ ಭಾಗದ ಭವಿಷ್ಯವಾಣಿ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಮ್ಮ ಪ್ರೀತಿ ಮಮತೆಯ ಮನುಕುಲದ ಬಂಧುಗಳೇ, ಇಂದು 2026ನೇ ಇಸ್ವಿಯ 50ನೇ ವರ್ಷದ ಮುಳ್ಳುಗದ್ದಿಗೆ ಮಹೋತ್ಸವ. ಈ ಮುಳ್ಳುಗದ್ದಿಯನ್ನು ಆಚರಣೆ ಮಾಡೋದು ನಿಮಗೋಸ್ಕರವಾಗಿ, ಮನುಕುಲಕ್ಕೋಸ್ಕರವಾಗಿ. ಮುಳ್ಳು ಅಂದರೆ ಒಂದು ಗ್ರಹ ಇದ್ದ ಹಾಗೆ. ಆ ಗುರುಗಳು ಆ ಮುಳ್ಳಿನ ಮೇಲೆ ಕತ್ಕೊಂಡು ಕುಣಿತಾ ಇರ್ತಾರಲ್ಲ, ಆ ಗ್ರಹಗಳನ್ನು ನೀವು ಯಾರು ನೋಡಿ ಮೆಣಸು ಮಂಡಿಗೆ ಹಾಕ್ತಿರ್ತೀರೋ ಆ ನಿಮ್ಮ ಗ್ರಹಗಳನ್ನೆಲ್ಲ ಅವರು ತುಳಿತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಮುಳ್ಳುಗದ್ದಿಗೆಯನ್ನು ಆಚರಣೆ ಮಾಡ್ತಿದ್ದಾರೆ. ಇದು 50ನೇ ವರ್ಷದ ಮುಳ್ಳುಗದ್ದಿಗೆ. ಈಗ ಲೋಕವೇ ನನ್ನ ಮನೆ, ಮನುಕುಲವೇ ನನ್ನ ಕುಟುಂಬ ಇದ್ದಾಗೆ ನನಗೆ. ಭಕ್ತರ ಕಷ್ಟ ನನಗಿರಲಿ, ಜಗದ ಸುಖ ಶಾಂತಿ ಭಕ್ತರಿಗಿರಲಿ ಎಂಬ ಸಂಕೇತದ ಪ್ರತೀಕವಾಗಿ ಈ ಮುಳ್ಳುಗದ್ದಿಗೆ ಪವಾಡ ನಡೆಯುತ್ತದೆ. ಈ ಮುಳ್ಳಿನ ಗದ್ದಿಗೆ ಉತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಆಗಮಿಸಿ ಪವಾಡ ಕಣ್ತುಂಬಿಕೊಳ್ಳುತ್ತಾರೆ. ಮುಳ್ಳಿನ ಗದ್ದಿಗೆ ಪವಾಡ ಮುಗಿದ ಬಳಿಕ ಸ್ವಾಮೀಜಿ ಕಾರ್ಣಿಕ ನುಡಿಯಲಿದ್ದು ಈ ಬಾರಿ ಕಾರ್ಮೋಡ ಕವಿದೀತು, ಅಂತರಂಗದ ಪಕ್ಷಿ ಹಾರಿತು, ಕೆರೆ ಕಟ್ಟೆಗಳು ತುಂಬಿ ಹರಿದಾವು ಎಂದು ದೈವವಾಣಿ ನುಡಿದರು. ಮುಳ್ಳಿನ ಗದ್ದುಗೆ ಉತ್ಸವದಲ್ಲಿ ಪಾಲ್ಗೊಂಡರೆ ಭಕ್ತರು ಇಷ್ಟಾರ್ಥಗಳ ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದ್ದು ಪ್ರತಿ ವರ್ಷವೂ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುವುದು ವಿಶೇಷ. ಪ್ರತಿ ವರ್ಷವೂ ನಡೆಯುತ್ತೆ. ನಾನು ಸುಮಾರು 50 ವರ್ಷದಿಂದ ಇಲ್ಲಿ ನಡೀತಿದೆ ಅಂತ ಹೇಳ್ತಿದ್ದಾರೆ. ನಾವು ಸುಮಾರು ವರ್ಷದಿಂದ ಬರ್ತಿದ್ದೀವಿ, ನಾವು ನಮ್ಮ ಫ್ಯಾಮಿಲಿಯವರೆಲ್ಲ. ಇಲ್ಲಿ ಸ್ವಾಮೀಜಿಯವರು 5 ದಿನ ಗಂಟ ಊಟ ಎಲ್ಲ ಬಿಟ್ಟು ಉಪವಾಸ ಎಲ್ಲ ಮಾಡಿ ಮುಳ್ಳುಗದ್ದಿಗೆ ಕಾರ್ಯಕ್ರಮ ಅಂತ ಇಡ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಫಂಕ್ಷನ್ಸ್ ಎಲ್ಲ ಫುಲ್ ಡೇ ಇರುತ್ತೆ. ಪ್ರತಿ ಶಿವರಾತ್ರಿಗೂ ಈ ಥರ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ. ಮತ್ತು ಚಿಕ್ಕ ವಯಸ್ಸಿಂದನೂ ಈ ಥರ ಅವರು ನಡೆಸ್ಕೊಂಡು ಬರ್ತಿದ್ದಾರೆ. ಸುಮಾರು ಈಗ ಮದುವೆ ಇದು ಫಂಕ್ಷನ್ಸು ಕೂಡ ನಡೆಯುತ್ತೆ. ಸಂತಾನ ಯಾರಾದರೂ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳು ಪ್ರಾಪ್ತಿನೂ ಕೊಡ್ತಾರೆ, ಮತ್ತು ಎಜುಕೇಷನ್ ಕೊಡಿಸ್ತಿದ್ದಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ಎಲ್ಲ. ಪ್ರತಿ ವರ್ಷ 50ನೇ
ಪ್ರತಿ ವರ್ಷ ಇಲ್ಲಿ ಮುಳ್ಳುಗದ್ದಿಗೆ ಮಹೋತ್ಸವ ನಡೆಯುತ್ತೆ ಸರ್. ಶ್ರೀ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಪವಾಡ ಪುರುಷರು ಅಂತೇಳೇ ತುಂಬ ಫೇಮಸ್ ಆಗಿದ್ದಾರೆ ಸರ್. ಯಾಕೆಂತಂದರೆ ಇಲ್ಲಿ ಈ ಮಠದ ವಿಶೇಷತೆ ಏನಂದರೆ ಸೊ ನಾವು ಅಂದ್ಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಅಥವಾ ನಾವೇನಾದ್ರು ಒಂದು ಜಾಬ್ದಾಗಿರ್ಬೋದು ಅಥವಾ ಕೆಲಸದ ವಿಷಯ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಮನಸ್ಸಿಟ್ಟು ಬೇಡಿಕೊಂಡ್ರೆ ಇದು ನೆರವೇರುತ್ತೆ ಅನ್ನೋದು ನಾವೆಲ್ಲ ನಂಬ್ಕೊಂಡು ಬಂದಿದ್ವಿ. ಅದೇ ರೀತಿ ಕೂಡ ಆಗ್ತಾ ಇದೆ ಸರ್. ಶ್ರೀ ರಾಮಲಿಂಗೇಶ್ವರ ಮಠ, ಅರನಹಳ್ಳಿ, ಕೆಂಗಾಪುರ. ಇಲ್ಲಿ ಮುಳ್ಳುಗದ್ದಿಗೆ ಮಹೋತ್ಸವ ನಡೀತಿದೆ. ಅಂದರೆ ಯಾವ ರೀತಿ ಅಂದರೆ 5 ದಿನಗಳ ಕಾಲ ಸ್ವಾಮೀಜಿ ಅಂದರೆ ಗುರುಗಳು ಉಪವಾಸ ಇದ್ದು ಮುಳ್ಳುಗದ್ದಿಗೆಯನ್ನು ಆಚರಿಸ್ತಾರೆ. ಗುರುಗಳು ಸುಮಾರು 600 ವರ್ಷಗಳ ಹಿಂದಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಮಠ ಈ ಶ್ರೀ ರಾಮಲಿಂಗೇಶ್ವರ ಮಠ. ಅಂದರೆ ಗುರುಗಳು ತಮ್ಮ ಒಂದು ಈಗ 80ನೇ ವಯಸ್ಸಿನಲ್ಲಿ ಇದ್ದರೂ ಸಹ ಈಗಲೂ ಸಹ ಒಬ್ಬ ನವ ಯುವಕನಂತೆ ಅವರು ಮುಳ್ಳುಗದ್ದಿಗೆಯಲ್ಲಿ ಅವರು ಕುಣಿದಾಡ್ತಾರೆ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಸರ್ವ ಭಕ್ತಾದಿಗಳು ಸಹ ಆ ಒಂದು ಮುಳ್ಳುಗದ್ದಿಗೆ ಒಂದು ಪವಾಡವನ್ನು ನೋಡಿಬಿಟ್ಟು ಕೆಲವರು ಅಚ್ಚರಿ ಪಡ್ಕೊಳ್ತಾರೆ. ಹಾಗಾಗಿ ಬರ್ತಕ್ಕಂಥ ನಮ್ಮ ಸುತ್ತೆಲ್ಲ ಗ್ರಾಮಗಳಿಗೆ ಇವರೊಂದು ರೀತಿ ದಾರಿದೀಪವಾಗಿದ್ದಾರೆ. ಅದೇ ರೀತಿ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗಾಗಿರ್ಬೋದು ಅಥವಾ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಾಗಿರ್ಬೋದು ದಾರಿದೀಪವಾಗಿ ಉಚಿತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ನೀಡಿದ್ದಾರೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಅನಾಥ ಮಕ್ಕಳಿಗಾಗಿರ್ಬೋದು ಈ ಒಂದು ಅನಾಥಾಶ್ರಮಗಳ ವೃದ್ಧಾಶ್ರಮಗಳನ್ನ ಪ್ರಾರಂಭ ಮಾಡ್ತೇವೆ ಅಂತೇಳಿ ಗುರುಗಳು ಈಗ ಹೇಳಿದ್ದಾರೆ. ಒಟ್ಟಿನಲ್ಲಿ ಆಧುನಿಕತೆ ಎಷ್ಟೇ ಬೆಳೆದರೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇನ್ನೂ ಜೀವಂತವಾಗಿಯೇ ಇರುವುದು ಎಂಬುದಕ್ಕೆ ಈ ಮುಳ್ಳಿನ ಗದ್ದುಗೆ ಪವಾಡ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ.